ಬಿಜೆಪಿ ತನ್ನ ಸ್ಪೀಕರ್ ಅಭ್ಯರ್ಥಿ ಸಂಸದ ಓಂ ಬಿರ್ಲಾ ಅವರನ್ನು ಗೆಲ್ಲಿಸಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ 3.0 ಸರ್ಕಾರವು ಪ್ರತಿಪಕ್ಷಗಳ ಒಕ್ಕೂಟವೊಡ್ಡಿದ್ದ ಸತ್ವ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬೀಗಿದೆ. ನೂತನವಾಗಿ ರಚನೆಯಾಗಿರುವ 18ನೇ ಲೋಕಸಭೆಗೆ ಫುಲ್ ಟೈಮ್ ಸ್ಪೀಕರ್ ಆರಿಸಿಕೊಳ್ಳಲು ಅಷ್ಟು ಪ್ರಕ್ರಿಯೆಗಳು ಹಂಗಾಮಿ ಸ್ಪೀಕರ್ ಒಡಿಶಾದ ಸಂಸದ ಭರ್ತೃಹರಿ ಮಹತಾಬ್ ನೇತೃತ್ವದಲ್ಲಿ ಪೂರ್ಣಗೊಂಡಿತು. ಮೋದಿ ಸ್ಥಾನದ 18ನೇ ಲೋಕಸಭೆ ಸ್ಪೀಕರ್ ಆಗಿ ಬಿರ್ಲಾ ಪುನರಾಯ್ಕೆಯಾಗಿದ್ದಾರೆ. ಕೋಟಾ ಕ್ಷೇತ್ರದಿಂದ 3ನೇ ಸಲ ಲೋಕಸಭೆ ಪ್ರವೇಶಿಸಿರುವ ಓಂ ಬಿರ್ಲಾ ಸತತ 2ನೇ ಸಲ ಸಭಾಧ್ಯಕ್ಷರಾಗಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಸ್ಪೀಕರ್ ಸ್ಥಾನದ ಆಯ್ಕೆಯಲ್ಲಿ ಎದುರಾದ ಮೊದಲ ಹರ್ಡಲ್ ಸಮರ್ಥವಾಗಿ ನಿಭಾಯಿಸಿದ ಪ್ರಧಾನಿ ನರೇಂದ್ರ ಮೋದಿ ತನಗೆ ಸದಸ್ಯ ಬಲ ಈ ಬಾರಿ ಕಡಿಮೆ ಇದ್ದರೂ ತಾನು ರಾಷ್ಟ್ರಪರ ಹಾಗೂ ಜನಹಿತದ ತೀರ್ಮಾನಗಳಿಗೆ ಎಂದೂ ಅಧೀರನಾಗಲಾರೆ ಎಂದು ತನ್ನ ದೇಶದೊಳಗಿನ ಹಾಗೂ ಆಚೆಯ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಮೋದಿ 3.0 ಸರ್ಕಾರ ಈ ಹಿಂದಿನ 2.0 ಸರ್ಕಾರದ ಅವಧಿಯಲ್ಲಿ ಇದ್ದ ಎಲ್ಲ ನಾಯಕರು ಪ್ರಮುಖ ಖಾತೆಗಳಲ್ಲಿ ಮುಂದುವರಿದಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಲೋಕಸಭೆ ಸ್ಪೀಕರ್ ಹುದ್ದೆಗಳಿಗೂ ಕೂಡ ಈ ಹಿಂದಿನವರೇ ಅಂದರೆ ಅಜಿತ್ ಹಾಗೂ ಬಿರ್ಲಾ ಪುನರಾಯ್ಕೆ ಆಗಿದ್ದಾರೆ. ಇದು ತನ್ನ ಕಾರ್ಯಭಾರದ ವಿಧಾನವೆಂದು ಕೂಡ ಮೋದಿ ಸಂದೇಶ ರವಾನಿಸಿದ್ದಾರೆ. ಲೋಕಸಭೆ ಮಾನಿಟರ್ ಹುದ್ದೆಗೆ ಅರ್ಥಾತ್ ಸದನದ ಸ್ಪೀಕರ್ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ 48 ವರ್ಷಗಳ ತರುವಾಯ ಚುನಾವಣೆ ನಡೆಯಿತು. ಎನ್ಡಿಎ ಮಿತ್ರಪಕ್ಷಗಳಾದ ಕಿಂಗ್ ಮೇಕರ್ ತೆಲುಗುದೇಶಂ ಹಾಗೂ ಜೆಡಿಯು ಕಣ್ಣಿಟ್ಟಿದ್ದ ಈ ಸ್ಪೀಕರ್ ಸ್ಥಾನವನ್ನು ತನ್ನ ಬಳಿಯೇ ಇರಿಸಿಕೊಳ್ಳಲು ಬಿಜೆಪಿ ತೀರ್ಮಾನಿಸಿತ್ತು. ಅದರಲ್ಲಿ ಗೆಲುವನ್ನು ಪಡೆಯಿತು. 18ನೇ ಲೋಕಸಭೆಯ ಸ್ಪೀಕರ್ ಸಂಸದ ಓಂ ಬಿರ್ಲಾ ಅವರನ್ನೇ 18ನೇ ಲೋಕಸಭೆಗೆ ಎನ್ಡಿಎ ಸ್ಪೀಕರ್ ಅಭ್ಯರ್ಥಿ ಎಂದು ತೀರ್ಮಾನಿಸಲಾಯಿತು. ಡೆಪ್ಟಿ ಸ್ಪೀಕರ್ ಸ್ಥಾನವನ್ನಾದರೂ ತನ್ನ ಬಣಕ್ಕೆ ಬಿಟ್ಟುಕೊಡುವಂತೆ ಇಂಡಿ ಅಲಯನ್ಸ್ ಪಟ್ಟು ಹಿಡಿದಿತ್ತು. ಅದಕ್ಕೂ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿ ಒಪ್ಪಲಿಲ್ಲ. ಈ ಹಿನ್ನಡೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಇಂಡಿ ಒಕ್ಕೂಟ ಕಾಂಗ್ರೆಸ್ ಪಕ್ಷವನ್ನು ಸದನದಲ್ಲಿ ಪ್ರತಿನಿಧಿಸುವ ಲೋಕಸಭೆ ಸದಸ್ಯ ಕೇರಳದ ಸುರೇಶ್ ಕೊಡಿಕುನ್ನಿಲ್ ಅವರನ್ನು ಕಣಕ್ಕಿಳಿಸಿತ್ತು. ಲೋಕಸಭೆಗೆ 1952, 1967, 1976 ಹಾಗೂ ಈಗ 2024 ಹೀಗೆ ಸತತವಾಗಿ ಸ್ವತಂತ್ರ ಭಾರತದಲ್ಲಿ ಲೋಕಸಭೆಗೆ ಒಟ್ಟು 4 ಬಾರಿ ಸ್ಪೀಕರ್ ಆಯ್ಕೆಗೆ ಮತದಾನದ ಮೂಲಕ ಚುನಾವಣೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.